ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ನ್ಯಾಕ್ ಐಟಮ್ ಮಾಡ್ತಾ ಇದ್ದೀನಿ. ಫ್ರೈ ಬೇಕಾದ್ರೆ ಮಾಡ್ಬೋದು, ನಾನು ಶಾಲೋ ಫ್ರೈ ಥರ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನೀರು, ಇದಿಷ್ಟು ತೊಗೊತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ಅದನ್ನು ಶಾಲೋ ಫ್ರೈ ಮಾಡ್ಬೋದು, ನೀವು ಡೀಪ್ ಫ್ರೈ ಬೇಕು ಅಂದರೆ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಪೇಪರ್ ಅವಲಕ್ಕಿನೇ ಇದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದು ಸ್ವಲ್ಪ ವೆಟ್ಟಾಗಲಿ. ವೆಟ್ಟಾದ್ಮೇಲೆ ಇದಕ್ಕೆ ಈಗ ಪೌಡರ್ ಹಾಕೋಣ. ಇವಾಗ ಇದಕ್ಕೆ ಅಕ್ಕಿ ಹುಡಿ ಹಾಕೋಣ. ಕಡಲೆ ಹಿಟ್ಟು, ಹಿಟ್ಟು ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ತೆಂಗಿನಕಾಯಿ, ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಹಾಕಿ ಇವಾಗ ಚೆನ್ನಾಗಿ ಕಲಸೋಣ. ಈರುಳ್ಳಿನೇ ನೀರು ಬಿಟ್ಕೊಳ್ಳುತ್ತೆ. ಇನ್ನೂ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆ ಥರ ಮಾಡಿ ನಾವು ಫ್ರೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದನ್ನು ಶಾಲೋ ಫ್ರೈ ಮಾಡ್ಕೋಬೋದು, ಏರ್ ಫ್ರೈಯೂ ಮಾಡ್ಬೋದು. ಅದು ಒಂದೆರಡು ಟ್ರೈ ಮಾಡಿ ನೋಡ್ತೀವಿ ಹೇಗೆ ಬರುತ್ತೆ ಅಂತ. ಈ ಸೈಜಲ್ಲಿ ಹೋಗೋಷ್ಟು ನೋಡಿಬಿಟ್ಟು ಬಾಲ್ನ ನಾವು ಮಾಡಿಬಿಟ್ರೆ ಅವಾಗ ಈಸಿಯಾಗಿ ನಿಮಗೆ ಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಸ್ವಲ್ಪ ದಪ್ಪ ಮಾಡಿದ್ರೆ ನೀವು ಫ್ರೈ ಮಾಡ್ಬೋದು, ಈಸಿ ಆಗುತ್ತೆ. ಅಷ್ಟು ಸಾಕು. ಇವಾಗ ಇಷ್ಟು ಬಾಲ್ಸ್ ಆಗಿದೆ. ಪ್ಯಾನ್ನ ಬಿಸಿ ಇಡೋಕ್ಕೆ ಸ್ಟವ್ ಮೇಲೆ ಇಟ್ಬಿಟ್ಟು ಬರಬೇಕು. ಅವಾಗ ಅದು ಹೀಟ್ ಆಗ್ತಾ ಇದೆ ಅಂದಮೇಲೆ ಒಂದೊಂದೇ ಬಾಲ್ಸ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಬನ್ನಿ ತೋರಿಸೋಣ. ಈಗ ಸ್ಟವ್ ಆನ್ ಮಾಡ್ತಿದ್ದೀನಿ, ಸ್ವಲ್ಪ ಹೀಟ್ ಬರಲಿ. ಆಮೇಲೆ ಅದು ಹೀಟ್ ಆದಮೇಲೆ ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಚೂರು ಹಾಕ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆಗಿದೆ. ಇವಾಗ ಒಂದೊಂದೇ ಬಳಸ್ಬೇಕು. ಇದ್ರ ಮೇಲೆ ಇವಾಗ ಎಣ್ಣೆಗಳು ಹಾಕ್ತಾ ಹೋಗಬೇಕು. ಆಮೇಲೆ ತಿರುಗಿಸ್ಬೇಕು ಸ್ಲೋಗೆ. ಇವಾಗ ಮೀಡಿಯಂ ಹೀಟಲ್ಲಿರಲಿ. ತಿರುಗಿಸ್ತಾ ಇದ್ದೀವಿ.
ಇವಾಗ ಇದನ್ನು ತೆಗಿತಾ ಇದ್ದೀನಿ. ಎಣ್ಣೆ ಅಲ್ಲೇ ಇದೆ ನೋಡಿ, ಅನಿಸ್ತಾ ಇದಲ್ವ, ಎಣ್ಣೆ ಅಲ್ಲೇ ಇರುತ್ತೆ. ಇದು ಸೆಕೆಂಡ್ ಟ್ರಿಪ್. ಈಗ ಥರ್ಡ್ ಟ್ರಿಪ್ ಹಾಕ್ತೀನಿ. ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ. ಫಸ್ಟ್ ಟ್ರಿಪ್ಪು ತೆಗ್ದಾಗಿದೆ, ಈ ಥರ ಬಂದಿದೆ. ಸೆಕೆಂಡ್ ಟ್ರಿಪ್ ಹಾಕಿದ್ದೀನಿ, ತೆಗಿಯೋತ್ತಿಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹಿಂಗೆ ಓಪನ್ ಮಾಡಿದ್ರೆ ಇದು ನೋಡು, ಉಪ್ಪೆಲ್ಲ ಸರಿ ಇದೆ. ಹೌದಾ? ಇಷ್ಟಾಗಿದೆ. ಈಗ ನಾನು ಫ್ರೈ ಮಾಡಿದ್ದು ಆಲಿವ್ ಆಯಿಲಲ್ಲಿ ಸ್ವಲ್ಪನೇ ಯೂಸ್ ಮಾಡ್ಬೋದು ಅಂಥೇಳಿ. ಸೊ ನೀವು ಬೇಕು ಅಂತ ಹೇಳಿದ್ರೆ ಆಲಿವ್ ಆಯಿಲ್ ಹಾಕೊಂಡು ಮಾಡ್ಬೋದು, ಇಲ್ಲ ಡೀಪ್ ಫ್ರೈಯೂ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್.